ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮಗೊಂದು ಪೌಡರ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ಈ ಥರ ಹಿತ್ತಾಳೆ ಪಾತ್ರೆ ಆಗಿರ್ಬೋದು ಅಥವಾ ತಾಮ್ರದ ಪಾತ್ರೆ ಆಗಿರ್ಬೋದು, ಈ ಥರ ಪಾತ್ರೆಗಳನ್ನ ತೊಳೆಯೋದಕ್ಕೆ ಸ್ವಲ್ಪ ಕಷ್ಟನೇ ಆಗ್ತಿರುತ್ತೆ. ಅಷ್ಟು ಟೈಮ್ ಇರೋದಿಲ್ಲ ಮತ್ತು ಅರ್ಜೆಂಟಾಗಿ ಆಗಬೇಕು, ಬೇಗ ಪೂಜೆ ಆಗಬೇಕು ಮತ್ತು ಎಲ್ಲರೂ ಹೊರಗಡೆ ಹೋಗ್ಬೇಕು. ಈ ಥರದ ಡಿಫ್ರೆಂಟ್ ಆಗಿರೋಂಥ ಸಿಚುವೇಷನ್ಗೆ ನಾನು ಒಂದು ಪೌಡರ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಪೌಡರ್ನ ಯೂಸ್ ಮಾಡಿದ್ರೆ ಇಲ್ಲಿ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ಪೌಡರ್ನ ಅಪ್ಲೈ ಮಾಡಿದ್ಮೇಲೆ ಒಂದೇ ಸೆಕೆಂಡಲ್ಲಿ ಯಾವ ರೀತಿ ಹಿತ್ತಾಳೆ ಪಾತ್ರೆ, ತಾಮ್ರದ ಪಾತ್ರೆ ಆಗಿರ್ಬೋದು ಇದ್ರ ಮೇಲಿರುವಂಥ ಕಲೆ ಹೊರಟೋಗುತ್ತೆ ಅಂತ. ಸೊ ಈ ಪೌಡರ್ನ ನಾನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಈ ಒಂದು ಪೌಡರ್ನ ನಾನು ಡಿ-ಮಾರ್ಟಲ್ಲಿ ತೊಗೊಂಬಂದಿದ್ದೆ ಮತ್ತು ಆನ್ಲೈನಲ್ಲಿ ಡಿ-ಮಾರ್ಟಲ್ಲೂ ಕೂಡ ಸಿಗುತ್ತೆ. ಬಟ್ ಇದು ಹೊರಗಡೆ ಸಿಗುತ್ತೆ ಅಂತ ನನಗೆ ಅಷ್ಟಾಗಿ ಗೊತ್ತಾಗಿಲ್ಲ. ಒಮ್ಮೆ ಚೆಕ್ ಮಾಡಿ ನೋಡಿ. ನೋಡ್ತಾ ಇದ್ದೀರಲ್ಲ, ಇದೇ ಒಂದು ಪೌಡರು. ಈ ರೀತಿ ರಿಫ್ಲೆಕ್ಟ್ ಪೌಡರ್ ನೇಮ್ ಇದು ನಾನು ಡಿ-ಮಾರ್ಟಲ್ಲಿ ತೊಗೊಂಬಂದಿದ್ದು. ಮತ್ತು ಇದನ್ನು ನಾನು ಈ ಥರ ಬಾಕ್ಸ್ಗೆ ಸ್ಟೋರೇಜ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಕಂದಾಗೆಲ್ಲ ಈ ಥರ ಪೂಜೆ ಟೈಮಲ್ಲಿ ಪಾತ್ರೆಗಳನ್ನ, ದೇವ್ರ ಪಾತ್ರೆನ ವಾಶ್ ಮಾಡಬೇಕು ಅಂತ ಒಂದು ಟೈಮಲ್ಲಿ ಇದನ್ನು ನಾನು ಅಪ್ಲೈ ಮಾಡ್ತಾ ಹೋಗ್ತೀನಿ. ಕೆಲವು ಸತಿ ಹುಣಸೆಹಣ್ಣನ್ನೇ ಹಾಕಿ ಅಪ್ಲೈ ಮಾಡೋದಕ್ಕೆ ನಿಮಗೆ ಟೈಮು ಇರೋದಿಲ್ಲ, ಬೇಗ ಆಗಬೇಕು ಅನ್ನೋರು ಈ ಥರ ಒಂದು ಪೌಡರ್ನ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಕೂಡ ಮಾಡಿ. ತುಂಬ ಜನಕ್ಕೆ ಇದು ಯೂಸ್ಫುಲ್ ಆಗ್ತಾ ಹೋಗುತ್ತೆ. ಕೆಲವು ಸತಿ ತುಂಬ ಪೇಸ್ಟ್ಗಳನ್ನು ಕೂಡ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಬಟ್ ಆ ಪೇಸ್ಟೆಲ್ಲ ಮಾಡೋದಕ್ಕೆ ಟೈಮ್ ಇಲ್ಲ ಅಂದಾಗ ಈ ಥರ ಒಂದು ಪೌಡರ್ನ ಅಪ್ಲೈ ಮಾಡ್ತಾ ಹೋಗಿ. ಇದೊಂದು ಸ್ಕ್ರಬ್ಬರ್ ಇದ್ದರೆ ಸಾಕು. ಸೊ ತುಂಬ ಚೆನ್ನಾಗಿ ಒಂದೇ ಸೆಕೆಂಡಲ್ಲಿ ಎಲ್ಲ ಪಾತ್ರೆಗಳು ಎಷ್ಟೇ ಜಿಡ್ಡಿರಲಿ, ಎಣ್ಣೆ ಇರಲಿ, ತುಂಬ ಈಸಿಯಾಗಿ ಹೊರಟೋಗುತ್ತೆ. ನೋಡಿ, ನಾನಿವಾಗ ಆ ಒಂದು ಪೌಡರ್ನ ಈ ಒಂದು ಸ್ಕ್ರಬ್ಬರ್ಗೆ ಜಸ್ಟ್ ಡಿಪ್ ಮಾಡ್ತಾ ಇದ್ದೀನಿ ಅಷ್ಟೇ. ಒಂದೇ ಸೆಕೆಂಡಲ್ಲಿ ಹೊರಟೋಗುತ್ತೆ. ಹಿಂಗಂದರೆ ಸಾಕು, ಹಾಗೆಯೇ ಎಲ್ಲ ಫುಲ್ಲು ಕಲೆ ಏನಿರುತ್ತೆ ಅದೆಲ್ಲದನ್ನು ಅಷ್ಟು ಅಚ್ಚುಕಟ್ಟಾಗಿ ನೀಟಾಗಿ ಹೊರಟೋಗಿರುತ್ತೆ. ಸೊ ನಾನಿವಾಗ ಏನು ಒಂದು ತಾಮ್ರದ ಇದೆ ಪಾತ್ರೆ, ಈ ಒಂದು ತಾಮ್ರದ ಪಾತ್ರೆಗೂ ಕೂಡ ನಾನಿಲ್ಲಿ ಹಚ್ತಾ ಇದ್ದೀನಿ. ಹಾಗೆ ತೋರಿಸ್ಕೊಡ್ತೀನಿ ಎಷ್ಟು ಒಂದೇ ಸೆಕೆಂಡಲ್ಲಿ ಎಷ್ಟು ಚೆನ್ನಾಗಿ ಹೊರಟೋಗುತ್ತೆ ಅಂತ. ಜಾಸ್ತಿ ಹೊತ್ತೂ ಬಿಡೋದು ಬೇಕಾಗಿಲ್ಲ, ಅದು ಡ್ರೈ ಆಗಬೇಕು ಅಂತ. ಜಸ್ಟ್ ಆ ಪೌಡರ್ನ ಡಿಪ್ ಮಾಡಿ ನಾವು ಅಪ್ಲೈ ಮಾಡಿದ್ರೆ ಸಾಕಾಗುತ್ತೆ. ಒಂದೇ ಸೆಕೆಂಡಲ್ಲಿ ಹೊರಟೋಗುತ್ತೆ. ನೀವು ನೋಡ್ತಾ ಇದ್ದೀರಲ್ಲ, ಇವಾಗ ಈ ಒಂದು ಪೌಡರ್ನ ಅಪ್ಲೈ ಮಾಡಿ ಆದಮೇಲೆ ನಾನಿಲ್ಲಿ ನೋಡಿದ್ನಲ್ಲ, ಬಟ್ಟೆನಲ್ಲಿ ಜಸ್ಟ್ ಒರೆಸಿದ್ದೀನಿ. ಇವಾಗ ಮುಂಚೆ ಇದ್ದಿದ್ದಕ್ಕೂ ಇವಾಗ ಇದ್ದಿದ್ದಕ್ಕೂ ಎಷ್ಟು ಡಿಫ್ರೆನ್ಸ್ ಆಗಿದೆ ಮತ್ತು ಯಾವುದೇ ಕಲೆ ಇಲ್ಲದೇ ಕಂಪ್ಲೀಟಾಗಿ ಫುಲ್ ಕ್ಲಿಯರ್ ಆಗಿದೆ ನೋಡಿ. ಜಸ್ಟ್ ಒಂದು ಸೆಕೆಂಡ್ ಅಷ್ಟೇ, ಜಾಸ್ತಿ ಟೈಮನ್ನು ಬಿಡಬೇಕಾಗಿಲ್ಲ, ಅಷ್ಟು ಚೆನ್ನಾಗಿ ಕ್ಲಿಯರ್ ಆಗಿದೆ. ಇವಾಗ ಇದನ್ನೇ ಅಷ್ಟೇ ಒಂದು ಬೇರೆ ಕಡೆ ಎಲ್ಲೆಲ್ಲಿ ಕಲೆ ಇರುತ್ತೆ ನೀಟಾಗಿ ಫುಲ್ ವಾಶ್ ಮಾಡಬೇಕಾಗುತ್ತಲ್ವ, ಅಲ್ಲೆಲ್ಲ ಜಸ್ಟ್ ಈ ಪೌಡರ್ನ ತಗೊಂಡು ನೋಡಿ ನಾವು ಹಿಂಗೆ ಜಸ್ಟ್ ಅಪ್ಲೈ ಮಾಡಿದ್ರೆ ಸಾಕು, ತುಂಬ ನೀಟಾಗಿ ಹೊರಟೋಗುತ್ತೆ. ಅಷ್ಟು ಚೆನ್ನಾಗಿದೆ. ಮತ್ತು ಈ ಒಂದು ಪೌಡರ್ನ ಎಲ್ಲ ಥರ ಹಿತ್ತಾಳೆ ಪಾತ್ರೆ, ಎಲ್ಲ ಥರದ ಪಾತ್ರೆಗಳಿಗೂ ನಾವು ಯೂಸ್ ಮಾಡ್ಬೋದು. ಮತ್ತು ಈ ಒಂದು ಪೌಡರ್ದು ಪ್ರೈಸ್ ಇನ್ನು ಕೇಳೋದಾದರೆ, ಇದು ಡಿ-ಮಾರ್ಟಲ್ಲಿ ತೊಗೊಂಡ್ರೆ ನಮಗೆ ಬೈ ಒನ್ ಗೆಟ್ ಒನ್ ಕೂಡ ಇದೆ. ಅಂದರೆ ಈಚ್ ಬಂದುಬಿಟ್ಟು ಅಂದರೆ ಒಂದು 50 ರೂಪೀಸ್ ಆಗ್ತಾ ಹೋಗುತ್ತೆ. ಮತ್ತು ಇನ್ನು ಇದನ್ನು ಡಿ-ಮಾರ್ಟಲ್ಲಿ ಆನ್ಲೈನ್ ಏನಾದ್ರು ಶಾಪಿಂಗ್ ಮಾಡೋದಾದರೆ ಇನ್ನೂ ಒಂದು 20 ರೂಪೀಸ್ಗೆಲ್ಲ ನಮಗೆ ಕೆಲವು ಸತಿ ಆಫರ್ ಕೊಡ್ತಾ ಹೋಗ್ತಾರೆ. ನೋಡಿ, ಇದು ಅಷ್ಟೇ, ಇದು ಕಂಚಿನ ಪಾತ್ರೆ, ಇದು ಅಷ್ಟೇ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ಅಂದ್ಬಿಟ್ಟು. ಜಸ್ಟ್ ಇದಾದ ನಂತರ ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡಿಕೊಂಡು ತುಂಬ ಚೆನ್ನಾಗಿ ವಾಶ್ ಮಾಡ್ತಾ ಹೋಗ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು, ಈ ಪೌಡರ್ನ ಯೂಸ್ ಮಾಡಿದ್ಮೇಲೆ ಕೆಲವರಿಗೆ ಡೌಟ್ ಇರುತ್ತೆ, ಅಂದರೆ ಬೇಗ ಇದಾದಮೇಲೆ ಕಪ್ಪಾಗೋದಿಲ್ವ, ಹೆಂಗಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇದು ಯಾವುದೇ ಥರ ಕಪ್ಪೂ ಕೂಡ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ಇದಾದ ನಂತರ ನಾನಿಲ್ಲಿ ಕಂಪ್ಲೀಟಾಗಿ ನೀರಲ್ಲಿ ವಾಶ್ ಮಾಡ್ತಾಯಿದ್ದೀನಿ. ನೀರಲ್ಲಿ ವಾಶ್ ಮಾಡಿದ್ರೆ ಅಷ್ಟೇ ಸಾಕಾಗುತ್ತೆ. ಯಾವುದೇ ಹುಳಿ ಹಚ್ಚಬೇಕು ಮತ್ತು ಇನ್ಯಾವುದೇ ಥರದ್ದು ಆ ಥರ ಏನೂ ಇಲ್ಲ. ಜಸ್ಟು ಹಿಂಗೆ ನೋಡಿ ಮಾಮೂಲಿ ನೀರಲ್ಲಿ ವಾಶ್ ಮಾಡಿದ್ರೆ ಸಾಕಾಗುತ್ತೆ. ಮತ್ತು ಇದಾದ ನಂತರ ಇದು ನೀವು ಹಾಗೇ ಇಟ್ಟರು 15 ದಿವಸ ಆದ್ರೂ ಅದು ಯಾವುದೇ ಥರ ಮತ್ತೆ ಕಲೆ ಆಗೋದು, ಒಂದು 2 ಡೇಸ್ ಆದಮೇಲೆ ಆ ಥರ ಮತ್ತೆ ನಾರ್ಮಲ್ ಥರ ಆಗುತ್ತಾ ಅಂತ ಅಂದರೆ ಆ ಥರ ಯಾವ ಥರನೂ ಆಗೋದಿಲ್ಲ. 15 ದಿನದವರೆಗೂ ಅಷ್ಟೇ ಚೆನ್ನಾಗಿ, ತುಂಬ ಚೆನ್ನಾಗಿ ನೀಟಾಗಿರುತ್ತೆ. ಸೊ ಈ ಪೌಡರ್ ತುಂಬಾ ಚೆನ್ನಾಗಿದೆ. ಒಮ್ಮೆನಾದ್ರೂ ತರಿಸ್ಕೊಂಡು ಟ್ರೈ ಮಾಡಿ ನೋಡಿ. ನಿಮಗೆ ಟೈಮ್ ಇಲ್ಲ ಅಂದಾಗ ಅಥವಾ ಸಮ್ಟೈಮ್ಸ್ ಕೆಲಸಗಳು ಜಾಸ್ತಿ ಇದ್ದಾಗ ಈ ಥರ ಯೂಸ್ ಮಾಡಿಕೊಂಡ್ರೆ ನಮಗೆ ತುಂಬಾ ಯೂಸ್ಫುಲ್ ಆಗ್ತಾ ಹೋಗುತ್ತೆ. ಸೊ ನಾನಿಲ್ಲಿ ಎಲ್ಲ ಪಾತ್ರೆಗಳನ್ನ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಇದಾದ ನಂತರ ಈ ಒಂದು ಪಾತ್ರೆನ ಎಲ್ಲದಕ್ಕೂ ಅಪ್ಲೈ ಮಾಡಿ ನೀವು ಬೇಕಾದರೆ ಹಂಗೇನೂ ಕೂಡ ಇಡ್ಬೋದು. 5 ನಿಮಿಷ 10 ನಿಮಿಷ ಬೇಕಾದ್ರೂ ಬಿಟ್ಟು, ನಿಮಗೆ ಟೈಮ್ ಇಲ್ಲ ಅಂದರೆ ಅವಾಗ ಬೇಕಾದ್ರೂ ನಾವು ವಾಶ್ ಮಾಡ್ಬೋದು. ಮತ್ತು ದೀಪಗಳಲ್ಲಿ ಏನೇನು ಆಯಿಲ್ ಥರ ಎಲ್ಲ ಇರುತ್ತೆ ಅಲ್ವಾ, ಸೊ ಅದೆಲ್ಲ ಬೇರೆ ಏನಾದ್ರೂ ಪೌಡರ್ ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ. ಆಯಿಲೆಲ್ಲ ನೀಟಾಗಿ ಕ್ಲಿಯರ್ ಆಗುತ್ತೆ. ಮತ್ತು ಇನ್ನೊಂದೇನೆಂದರೆ, ಈ ಥರ ವಾಶ್ ಮಾಡಿದ್ಮೇಲೆ ನೀರಿರುತ್ತೆ ಅಲ್ವಾ, ಅದನ್ನು ನೀಟಾಗಿ ಒಂದು ಟವೆಲ್ನ ಯೂಸ್ ಮಾಡಿಕೊಂಡು ನೀಟಾಗಿ ಒರೆಸ್ಕೊಂಡಿಟ್ರೆ 15 ದಿನ ಆದ್ರೂ ನಮಗೆ ಹಾಗೇ ಇರುತ್ತೆ.
ಎಸ್ ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ಲ, ಇದೇ ಥರ ಡಿಫ್ರೆಂಟ್ ಆಗಿರೋಂಥ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ. ವಿಡಿಯೋ ಇಷ್ಟರಲ್ಲಿ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.